ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಮಧ್ಯಾಹ್ನ ಊಟಕ್ಕೆ ಇಲ್ಲಾಂತಂದರೆ ನೈಟ್ ಡಿನ್ನರ್ಗೆ ಆರೋಗ್ಯಕರವಾದಂತಹ ಬಿಸಿ ಬಿಸಿ ರಾಗಿ ಮುದ್ದೆ. ಈ ರಾಗಿ ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಸಿಂಪಲ್ ಆಗಿ ಒಂದು ಕಡಲೆ ಬೀಜ ಚಟ್ನಿನ ಸಹ ತೋರಿಸ್ಕೊಡ್ತಿದ್ದೀನಿ. ಇವೆರಡರ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಧಾನದಲ್ಲಿ ನೀವು ಮನೇಲಿ ತಪ್ಪದಿರೋ ಒಂದ್ಸಲ ಟ್ರೈ ಮಾಡಿ. ಸೊ ಬನ್ನಿ, ಇವಾಗ ಲೇಟ್ ಮಾಡ್ದಿರಾ ರಾಗಿ ಮುದ್ದೆ ಹಾಗೇನೆ ಈ ಕಡಲೆ ಬೀಜ ಚಟ್ನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ನಾನಿಲ್ಲಿ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಚಿಕ್ಕ ಪ್ಯಾನಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಿಮಗೆ ಚಟ್ನಿ ಕ್ವಾಂಟಿಟಿ ಬೇಕು ಅಂತಂದರೆ ಕಡಲೆ ಬೀಜ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ ನಾನಿಲ್ಲಿ ಅರ್ಧ ಕಪ್ ಅಂದರೆ ಒಂದು 100 ಗ್ರಾಮ್ ಆಗುವಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ಈಗ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಲ್ಗೆ ತೆಗೆದು ಪೂರ್ತಿಯಾಗಿ ತಣ್ಣಗಾಗಿದ್ದಾದ ನಂತರ ಇದ್ರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಚಟ್ನಿಗೆ ಖಾರಕ್ಕೆ ತಕ್ಕಷ್ಟು ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿನ ಈ ರೀತಿ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟ ಆದರೆ ಸಾಕು. ಈಗ ಈ ಮೆಣಸಿನ್ಕಾಯಿನ ಒಂದು ಬೌಲಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಅದೇ ಪ್ಯಾನಲ್ಗೆ ಮತ್ತೊಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಒಂದು 30 to 40 ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳಿ. ಜಸ್ಟ್ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಈಗ ನೋಡ್ತಿರ್ಬೋದು ಕಡಲೆಬೇಳೆ ಎಲ್ಲನೂ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ಗೆ ಚೇಂಜ್ ಆಗಿದೆ. ಈಗ 2 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಮತ್ತೆ ಒಂದು 30 to 40 ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳಿ. ಈ ಕರಿಬೇವು ಒಣಮೆಣಸಿನ್ಕಾಯಿ ಎಲ್ಲನೂ ಕ್ರಿಸ್ಪಿ ಆಗಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಒಗ್ಗರಣೆ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ. ಸೊ ಅಷ್ಟರಲ್ಲಿ ಇವಾಗ ನಮಗೆ ಕಡಲೆ ಬೀಜನೂ ಅಷ್ಟೇ ಪೂರ್ತಿಯಾಗಿ ತಣ್ಣಗಾಗಿದ್ದಾದ ನಂತರ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಗೆ. ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಒಂದು 8 ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹಾಗೆಯೇ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಚಿಕ್ಕ ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೆಹಣ್ಣನ್ನು ಆಲ್ರೆಡಿ ನೀರಲ್ಲಿ ನೆನೆಸಿ ಹಾಕ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೋಬೇಕು, ನೀರನ್ನು ಸೇರಿಸ್ಕೊಂಡು ಮಧ್ಯದಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಚಿಕ್ಕ ಸೈಜಲ್ಲಿರುವಂಥದ್ದು ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ತುಂಬ ನುಣ್ಣಗಾಗೋವರೆಗೂ ಗ್ರೈಂಡ್ ಮಾಡ್ಕೋಬೇಡಿ. ಜಸ್ಟ್ ನೀವಿಲ್ಲಿ ಆನು ಆಫ್ ಮಾಡಿಕೊಂಡ್ರೆ ಸಾಕು. 1-2 ಸಲ ರಿವರ್ಸ್ ಪಲ್ಸಲ್ಲಿ ಆನು ಆಫ್ ಮಾಡ್ಕೊಳ್ಳಿ. ಈರುಳ್ಳಿ ಅನ್ನೋದು ಹಾಗಾಗೆ ಇರಬೇಕು ಈ ಚಟ್ನಿಯಲ್ಲಿ, ಆ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದ ನಂತರ ಈ ಚಟ್ನಿಗೆ ಕನ್ಸಿಸ್ಟೆನ್ಸಿ ತಕ್ಕಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸಾಂಬಾರು ಟೈಪಲ್ಲಿ ಈ ರೀತಿ ಮಾಡ್ಕೊತಾ ಇದ್ದೀನಿ ಚಟ್ನಿನ. ನಿಮಗೆ ಗಟ್ಟಿಯಾಗಿ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಚಟ್ನಿ ಸಾಂಬಾರು ರೀತಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಾವು ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೀರಲ್ವಾ, ಸೊ ಅದನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗಿಲ್ಲಿ ಕಡಲೆ ಬೀಜ ಚಟ್ನಿ ಸಾಂಬಾರು ಅನ್ನೋದು ರೆಡಿ ಆಗೋಗುತ್ತೆ ಅಷ್ಟೇ. ಸೊ ಈಗ ಚಟ್ನಿ ರೆಡಿ ಮಾಡ್ಕೊಂಡಿದ್ದಾದ ನಂತರ ಈಗ ಬಿಸಿ ಬಿಸಿ ಆದಂತಹ ಆರೋಗ್ಯಕರವಾದ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಈಗ ಪಾತ್ರೆಗೆ ಒಂದು 3 ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟು, ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ. ಈ ರೀತಿ ರಾಗಿ ಹಿಟ್ಟು ಮೊದಲೇ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ರಾಗಿ ಮುದ್ದೆ ಅನ್ನೋದು ಎಲ್ಲೂ ಗಂಟು ಕಟ್ಟೋದಿಲ್ಲ. ಹಾಗಾಗಿ ಈ ರೀತಿ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ. ಈ ರೀತಿ ಈಗ ಸ್ವಲ್ಪ ಗಂಜಿ ಟೈಪ್ ಆಗುತ್ತೆ, ರಾಗಿ ಹಿಟ್ಟು ಹಾಕಿರ್ತೀರಲ್ವ, ಹಾಗಾಗಿ ಆ ನೀರೆನ್ನೋದು ಈ ರೀತಿ ಸ್ವಲ್ಪ ಗಂಜಿ ಟೈಪ್ ಆಗುತ್ತೆ. ಈಗ ಲೋ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ನಾವಿಲ್ಲಿ ಯಾವ ಬೌಲಲ್ಲಿ ನೀರು ತಗೊಂಡಿದ್ದೀರೋ ಅದೇ ಬೌಲಲ್ಲಿ 2 ಬೌಲ್ ಆಗುವಷ್ಟು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ನೀವು ನೋಡಿಕೊಂಡು ರಾಗಿ ಹಿಟ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲವೊಂದು ರಾಗಿ ಹಿಟ್ಟು ನೀರು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಇನ್ನೊಂದು ಕೆಲವು ರಾಗಿ ಹಿಟ್ಟು ನೀರನ್ನು ಕಡಿಮೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇಷ್ಟೇ ನೀರು ಹಾಕಬೇಕು ಅಂತ ಗೊತ್ತಾಗೋದಿಲ್ಲ ಕೆಲವೊಂದು ರಾಗಿ ಹಿಟ್ಟಿಗೆ. ಸೊ ನಾನು ತಗೊಂಡಿರ್ತಕ್ಕಂಥ ಈ ರಾಗಿ ಹಿಟ್ಟು ಅಷ್ಟೇ. ಸೊ ನನಗೆ ಸ್ವಲ್ಪ ಗಟ್ಟಿ ಅನಿಸ್ಬಿಡ್ತು ರಾಗಿ ಮುದ್ದೆ. ನಿಮ್ಗೆ ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಮೊದಲೇ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಒಂದು 5-6 ನಿಮಿಷ ಹಾಗೆ ಬಿಟ್ಬಿಡಿ. ರಾಗಿ ಹಿಟ್ಟು ಹಾಕಿದ್ದಾದ ತಕ್ಷಣ ಮಿಕ್ಸ್ ಮಾಡ್ಕೋಬೇಡಿ. ಒಂದು 5-6 ನಿಮಿಷ ಲೋ ಫ್ಲೇಮ್ನಲ್ಲಿ ರಾಗಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಈ ರೀತಿ ಮುದ್ದೆ ಕೋಳನ್ನು ತಗೊಂಡು
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಮುದ್ದೆ ಕೋಲಲ್ಲಿ ರಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಮತ್ತೆ ಬೇಯಿಸ್ಕೋಬೇಕಾಗತ್ತೆ. ಇನ್ನೂ ಬೆಂದಿರೋದಿಲ್ಲ ಇದು. ಸೊ ನೋಡ್ತಿರ್ಬೋದು ನನಗೆ ಇಲ್ಲಿ ಸ್ವಲ್ಪ ಸ್ಟವ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯಿತು. ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಕೈಗೆ ತೇವ ಮಾಡಿಕೊಂಡು ರಾಗಿ ಹಿಟ್ಟನ್ನು ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಕೈಗೆ ಅಂಟ್ತಿದ್ರೆ ಸ್ವಲ್ಪ ಬೇಯಿಸ್ಕೊಳ್ಳಿ. ನನಗೆ ಕರೆಕ್ಟಾಗಿ ಬೆಂದೋಗಿದೆ, ಅಂಟ್ತಾ ಇಲ್ಲ ರಾಗಿ ಹಿಟ್ಟು. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮುದ್ದೆ ಕೋಲಲ್ಲಿ ನಾದ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ನಮಗೆ ರಾಗಿ ಮುದ್ದೆ ಅನ್ನೋದು ಅಷ್ಟು ಸಾಫ್ಟಾಗಿ ಬರುತ್ತೆ. ಈ ಟೈಮಲ್ಲಿ ಚೆನ್ನಾಗಿ ನಾದ್ಕೊಂಡು ಈಗ ಮುದ್ದೆ ಕೋಲಲ್ಲಿ ರಾಗಿ ಹಿಟ್ಟಿರುತ್ತಲ್ವಾ, ಇದನ್ನು ಈ ರೀತಿ ನೀಟಾಗಿ ಸೌಟಲ್ಲಿ ತೆಗೆದುಕೊಂಡು ಅದಾದ ನಂತರ ಮುದ್ದೆ ಇನ್ನೂ ಪಾತ್ರೆಯಲ್ಲಿ ಇರುತ್ತಲ್ಲ ಸುತ್ತಲೂ ಅದನ್ನೆಲ್ಲ ನೀಟಾಗಿ ತೆಗೆದುಕೊಂಡು ಈ ರೀತಿ ನೀವು ಯಾವುದರಲ್ಲಿ ಮುದ್ದೆ ಮಾಡ್ತೀರೋ ಅದ್ರ ಮೇಲ್ಗಡೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಈ ರೀತಿ ಮುದ್ದೆನ ತೆಗೆದುಕೊಳ್ಳಿ. ಸೊ ಪಾತ್ರೆಯಲ್ಲಿ ನೀಟಾಗಿ ಸೌಟಲ್ಲಿ ತೆಗೆದುಕೊಂಡು ಈ ರೀತಿ ಹುಡ್ಡನ್ ಮನೆ ಮೇಲೆ ಹಾಕ್ಕೊತಾ ಇದ್ದೀನಿ. ಸೊ ನಾನು ತಗೊಂಡಿರ್ತಕ್ಕಂಥ ರಾಗಿ ಹಿಟ್ಟು ಕ್ವಾಂಟಿಟಿಗೆ ಮೀಡಿಯಮ್ ಸೈಜಲ್ಲಿ ಇರುವಂಥದ್ದು 3 ಮುದ್ದೆ ಆಗುತ್ತೆ. ಸೊ ನೀವು ನೋಡಿಕೊಂಡು ಡಬಲ್ ಮಾಡ್ಕೊಳ್ಳಿ. ಎಲ್ಲನೂ ಮೆಜರ್ಮೆಂಟ್ಸ್ ಅನ್ನೋದು ಡಬಲ್ ಮಾಡ್ಕೊಂಡ್ರೆ ನಿಮಗೆ ರಾಗಿ ಹಿಟ್ಟು ಅನ್ನೋದು ಎಷ್ಟು ಬೇಕನ್ನೋದು ಮಾಡ್ಕೋಬೋದು. ಈಗ ಮತ್ತೆ ಈ ರೀತಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಕೈಗೆ ತೇವ ಇಲ್ಲಾಂತಂದರೆ ತುಪ್ಪನ ಗ್ರೀಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ನಾದ್ಕೊಳ್ಳೋದ್ರಿಂದ ನಮಗೆ ಮುದ್ದೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾದ್ಕೊಂಡಿದ್ದಾದ ನಂತರ ನೀವು ಮುದ್ದೆನ ಮಾಡ್ಕೋಬೋದು. ಯಾವ ಸೈಜಿಗೆ ಬೇಕೋ ಚಿಕ್ಕದು ದೊಡ್ಡದು ನೋಡಿಕೊಂಡು ನೀವು ಮುದ್ದೆನ ಮಾಡ್ಕೊಳ್ಳಿ. ನಾನಾದರೆ ಮೀಡಿಯಮ್ ಸೈಜಲ್ಲಿ 3 ಮುದ್ದೆ ಮಾಡ್ಕೊತಾ ಇದ್ದೀನಿ. ಸೊ ಈ ಸೈಜಲ್ಲಿ ಇರುತ್ತೆ, ತುಂಬ ಚಿಕ್ಕದು ಅಲ್ಲ ಹಾಗಂತಂದ್ಬಿಟ್ಟು ತುಂಬ ದೊಡ್ಡದು ಅಲ್ಲ. ಈ ರೀತಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮುದ್ದೆ ಅನ್ನೋದು ನಾನಿಲ್ಲಿ 3 ಮುದ್ದೆ ಮಾಡ್ಕೊತಾ ಇದ್ದೀನಿ. ಮುದ್ದೆ ಅನ್ನೋದು ನೋಡ್ತಿರ್ಬೋದು ಬೆಣ್ಣೆ ಅಂತೆ ಎಷ್ಟು ಪರ್ಫೆಕ್ಟಾಗಿ ಮುದ್ದೆ ಬಂದಿದೆಯೋ ಅಂತಂದ್ಬಿಟ್ಟು. ಇನ್ ಕೇಸ್ ನಿಮಗೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಮೆತ್ತಗೆ ಇಷ್ಟಪಡ್ತಾರೆ ರಾಗಿ ಮುದ್ದೆ. ಕೆಲವರು ತುಂಬ ಗಟ್ಟಿಯಾಗಿ ಇಷ್ಟಪಡ್ತಾರೆ. ನಾನಾದರೆ ತುಂಬ ಗಟ್ಟಿಯಲ್ಲ ಹಾಗಂತಂದ್ಬಿಟ್ಟು ತುಂಬ ಸಾಫ್ಟಾಗೂ ಅಲ್ಲ, ಕರೆಕ್ಟಾಗಿ ಸ್ವಲ್ಪ ಮೀಡಿಯಮ್ ಸಾಫ್ಟಲ್ಲಿ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಸರಿ ಹೋಗುತ್ತೆ ನನಗೆ ಬೇಕಾಗಿರೋ ಹಾಗೆ. ರಾಗಿ ಮುದ್ದೆ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ರಾಗಿ ಮುದ್ದೆ ಜೊತೆಗೆ ಆಲ್ರೆಡಿ ನಾವಿಲ್ಲಿ ಚಟ್ನಿ ಸಾರನ್ನ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವಾ, ಇದ್ರ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ರಾಗಿ ಮುದ್ದೆ ಚಟ್ನಿ ಸಾರನ್ನು ಟ್ರೈ ಮಾಡಿದ್ದಾದ ನಂತರ ನಿಮಗೂ ಸಹ ಯಾವ ರೀತಿ ಬಂತು ಟೇಸ್ಟ್ ಅನ್ನೋದನ್ನು ಮರೀದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.